ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 2 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,094.64, 167 ಪಿಟಿಎಸ್, 0.21% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಬಜಾಜ್ ಫೈನಾನ್ಸ್ 7.97% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 2.81% ಕುಸಿದಿದೆ. ನಿಫ್ಟಿ 50 ಇಂದು 24,383.600.36% ಆಗಿದೆ. 0.36% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ವಾರಾಂತ್ಯದ ವಹಿವಾಟಿನಲ್ಲಿ ಏರಿಕೆ ಕಂಡ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50. ಶುಕ್ರವಾರ ಬಿಎಸ್ಇ ಸೆನ್ಸೆಕ್ಸ್ (0.21% ಏರಿಕೆಯಾಗಿ 28,094.64 ಅಂಕಗಳಿಗೆ ತಲುಪಿತು. ಎನ್ಎಸ್ಇ ನಿಫ್ಟಿ 50 ಕೂಡ (0.36% ಹೆಚ್ಚಳವಾಗಿ 24,383.60 ಅಂಕಗಳಲ್ಲಿ ಮುಕ್ತಾಯಗೊಂಡಿತು. ಭಾರತದ ಜುಲೈ ಜಿಎಸ್ಟಿ ಸಂಗ್ರಹ (15.4% ಏರಿಕೆಯಾಗಿ 2.11 ಲಕ್ಷ ಕೋಟಿಗೆ ತಲುಪಿದೆ. ಭಾರತದ ಒಟ್ಟು ಜಿಎಸ್ಟಿ ಸಂಗ್ರಹವು ಜುಲೈ 2026ರಲ್ಲಿ ವಾರ್ಷಿಕವಾಗಿ (15.4% ಹೆಚ್ಚಳವಾಗಿ 2.11 ಲಕ್ಷ ಕೋಟಿಗೆ ತಲುಪಿದೆ. ಮರುಪಾವತಿಗಳ ನಂತರದ ನಿವ್ವಳ ಜಿಎಸ್ಟಿ ಸಂಗ್ರಹವು (15.8% ಹೆಚ್ಚಳವಾಗಿ 1.8 ಲಕ್ಷ ಕೋಟಿಗೆ ತಲುಪಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ. ಕಚ್ಚಾ ತೈಲ ದರದಲ್ಲಿ ಏರಿಕೆ. ಚಿನ್ನದ ಬೆಲೆ (2.03% ಇಳಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,049 ಮತ್ತು 10 ಸೆಂಟ್ಗೆ ತಲುಪಿತು. ಮತ್ತು ಬೆಳ್ಳಿ (1.75% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $57 ಮತ್ತು 59 ಸೆಂಟ್ಗೆ ತಲುಪಿತು. ಈ ಮಧ್ಯೆ ಕಚ್ಚಾ ತೈಲ ಬೆಲೆ (2.80% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $84 ಮತ್ತು 67 ಸೆಂಟ್ಗೆ ತಲುಪಿತು. ಬಜಾಜ್ ಫೈನಾನ್ಸ್ ಷೇರುಗಳ ಬೆಲೆಯಲ್ಲಿ ಭಾರೀ ಏರಿಕೆ. ಟಿಸಿಎಸ್ ಮತ್ತು ಇನ್ಫೋಸಿಸ್ ಕುಸಿತ. ಶುಕ್ರವಾರ ಬಜಾಜ್ ಫೈನಾನ್ಸ್ ಷೇರುಗಳು (7.97% ಏರಿಕೆಯಾಗಿ $1,141 ಮತ್ತು 20 ಪೈಸಾಕ್ಕೆ ಮುಕ್ತಾಯಗೊಂಡವು. ಇದಕ್ಕೆ ವಿರುದ್ಧವಾಗಿ ಟಿಸಿಎಸ್ (2.81% ಕುಸಿದು $2,365 ಮತ್ತು 60 ಪೈಸಾಕ್ಕೆ ಮತ್ತು ಇನ್ಫೋಸಿಸ್ (2.30% ಕುಸಿದು $1,130 ಮತ್ತು 10 ಪೈಸಾಕ್ಕೆ ತಲುಪಿದವು. ಕೃತಕ ಬುದ್ಧಿಮತ್ತೆ ಎಐ ಮೂಲಸೌಕರ್ಯಕ್ಕೆ ಹೆಚ್ಚಿದ ಬೇಡಿಕೆಯನ್ನು ತೋರಿಸಿದ ಬಿಗ್ಟೆಕ್ ಗಳಿಕೆಗಳು. ಮೈಕ್ರೋಸಾಫ್ಟ್, ಅಮೆಜಾನ್ ಮತ್ತು ಆಲ್ಫಾಬೆಟ್ನ ಇತ್ತೀಚಿನ ಗಳಿಕೆಗಳು ಈ ಮೂಲಸೌಕರ್ಯಕ್ಕೆ ಬಲವಾದ ಬೇಡಿಕೆಯನ್ನು ಸೂಚಿಸುತ್ತವೆ. ಈ ಫಲಿತಾಂಶಗಳು ಈ ಸ್ಪರ್ಧೆಯು ಮೂಲಸೌಕರ್ಯ ಸಾಮರ್ಥ್ಯವನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತಿರುವುದನ್ನು ತೋರಿಸುತ್ತವೆ. ಭಾರತೀಯ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆದಾರರು ಹೊರಹೋಗಲು ಹೆಚ್ಚಿನ ಮೌಲ್ಯಮಾಪನವೇ ಕಾರಣ. ದೇಶೀಯ ಮಾರುಕಟ್ಟೆಯ ಹೆಚ್ಚಿನ ಮೌಲ್ಯಮಾಪನ ಮತ್ತು ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳು ವಿದೇಶಿ ಹೂಡಿಕೆದಾರರ ಎಫ್ಪಿಐ ಹೊರಹರಿವಿಗೆ ಕಾರಣವಾಗಿವೆ ಎಂದು ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಧ್ಯಕ್ಷ ರಾಮದೇವ್ ಅಗರ್ವಾಲ್ ತಿಳಿಸಿದ್ದಾರೆ. ಜಾಗತಿಕ ಬದಲಾವಣೆಗಳ ನಡುವೆ ವಿದೇಶಿ ಹೂಡಿಕೆದಾರರು ಹಣವನ್ನು ಹಿಂಪಡೆಯುತ್ತಿದ್ದಾರೆ. ತೀವ್ರ ಶಾಖದ ಅಲೆಯು ದಕ್ಷಿಣ ಏಷ್ಯಾದಲ್ಲಿ 3.1 ಕೋಟಿ ಉದ್ಯೋಗ ನಷ್ಟದ ಭೀತಿ ಹುಟ್ಟಿಸಿದೆ. ತೀವ್ರವಾಗಿ ಹೆಚ್ಚುತ್ತಿರುವ ಶಾಖದ ಅಲೆಯು ದಕ್ಷಿಣ ಏಷ್ಯಾದಲ್ಲಿ 3.1 ಕೋಟಿ ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು ಎಂದು ವಿಶ್ವ ಬ್ಯಾಂಕ್ ವರದಿ ಎಚ್ಚರಿಸಿದೆ. ಈ ಪರಿಸರ ಸವಾಲು ಭಾರತದ ವಿಕಸಿತ ಭಾರತ 2047 ಗುರಿಗಳಿಗೆ ದೊಡ್ಡ ಭೀತಿಯನ್ನು ಒಡ್ಡಿದೆ. ಸಿಡಿಎಸ್ಎಲ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ (15% ಏರಿಕೆಯಾಗಿ $118 ಕೋಟಿಗೆ ತಲುಪಿದೆ. ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಇಂಡಿಯಾ ಸಿಡಿಎಸ್ಎಲ್ ಮೊದಲ ತ್ರೈಮಾಸಿಕದಲ್ಲಿ (15% ವಾರ್ಷಿಕ ನಿವ್ವಳ ಲಾಭ ಗಳಿಸಿದ್ದು $118 ಕೋಟಿಗೆ ತಲುಪಿದೆ. ಇದೇ ಅವಧಿಯಲ್ಲಿ ಕಂಪನಿಯ ಕಾರ್ಯಾಚರಣೆಯ ಆದಾಯವು (13% ಹೆಚ್ಚಾಗಿದೆ. ಜಿಎಚ್ಸಿಎಲ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ (32% ಏರಿಕೆಯಾಗಿ $191 ಕೋಟಿಗೆ ತಲುಪಿದೆ. ಕಡಿಮೆ ವೆಚ್ಚದ ಕಾರಣದಿಂದಾಗಿ ಜಿಎಚ್ಸಿಎಲ್ ಮೊದಲ ತ್ರೈಮಾಸಿಕದಲ್ಲಿ (32% ನಿವ್ವಳ ಲಾಭ ಗಳಿಸಿದ್ದು $191 ಕೋಟಿಗೆ ತಲುಪಿದೆ. ಆದರೆ ಮುಂಬರುವ ತ್ರೈಮಾಸಿಕಗಳಲ್ಲಿ ಮಾರ್ಜಿನ್ ಒತ್ತಡ ಎದುರಾಗಬಹುದು ಎಂದು ಕಂಪನಿ ಎಚ್ಚರಿಸಿದೆ. ವೆಚ್ಚದ ಮಿತಿಗಳಿಗೆ ಬದ್ಧರಾಗಿರಲು ಬ್ರಿಟನ್ ಪ್ರಧಾನಿ ಮತ್ತು ಚಾನ್ಸೆಲರ್ ಸಚಿವರಿಗೆ ಆದೇಶ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಚಾನ್ಸೆಲರ್ ರೇಚಲ್ ರೀವ್ಸ್ ಜಂಟಿ ಜ್ಞಾಪಕ ಪತ್ರ ಹೊರಡಿಸಿ ವೆಚ್ಚದ ಮಿತಿಗಳನ್ನು ಗೌರವಿಸುವಂತೆ ಸಚಿವರಿಗೆ ಸೂಚಿಸಿದ್ದಾರೆ. ಅಕ್ಟೋಬರ್ 28ರಂದು ಮಂಡನೆಯಾಗಲಿರುವ ಮುಂಬರುವ ಬಜೆಟ್ ದೇಶದ ಹಣಕಾಸು ನಿಯಮಗಳಿಗೆ ಕಟ್ಟುನಿಟ್ಟಾಗಿ ಬದ್ಧವಾಗಿರುತ್ತದೆ. ಎಫ್ಡಿ ಬಡ್ಡಿದರಗಳು $3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%,
ಚಿನ್ನ $4,049 ಮತ್ತು 10 ಸೆಂಟ್ 2.03% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,24,127 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 2.03% ಕುಸಿದಿದೆ. ಹಿಂದಿನ ಮುಕ್ತಾಯ $4,133 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 59 ಸೆಂಟ್ 1.75% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,766 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.75% ಕುಸಿದಿದೆ. ಹಿಂದಿನ ಮುಕ್ತಾಯ $58 ಮತ್ತು 62 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $84 ಮತ್ತು 67 ಸೆಂಟ್ 2.80% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.80% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 36 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 39 ಸೆಂಟ್ 0.29%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.29% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.